MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ನಂಬರ್ 1, ಆ ಕರೆ ಬಂದ್ರೆ ಬಂಡೆ ಸಿಎಂ ಆಗೋದು ನಿಶ್ಚಿತ. ಈಗಾಗಲೇ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ DCM DK ಶಿವಕುಮಾರ್ ಈ ಕಡೆ ತಮ್ಮ ಶಾಸಕರ ಮೂಲಕ ಹೇಳಿಕೆಗಳನ್ನ ಅವರೇ ಕೊಡಿಸ್ತಿದ್ದಾರೆ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಮೇಲಿಂದ ಮೇಲೆ KPCC ಅಧ್ಯಕ್ಷರಾಗಿ ಮಾತಾಡೋದು, ಯಾರಾದರೂ ಪಾರ್ಟಿಯ ವಿರುದ್ಧವಾಗಿ ಮಾತಾಡಿದರೆ, ಚೇರ್ ವಾರವಾಗಿ ವಿಚಾರವಾಗಿ ಮಾತಾಡಿದರೆ ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಯತೀಂದ್ರ ಅವರು ಮಾತಾಡಿದರೆ ಅವರು ನಮ್ಮ ಹೈಕಮಾಂಡ್ ಅಂತ ಹೇಳ್ತಾರೆ. ಇದೆಲ್ಲವೂ ಇರಲಿ, ಫೈನಲಿ ಆ ಒಂದು ಕಾಲ್ ಬಂದುಬಿಟ್ರೆ DK ಶಿವಕುಮಾರ್ CM ಆಗೋದು ನಿಶ್ಚಿತ. ಹಾಗಿದ್ರೆ ಯಾರ ಕಾಲ್ ಅದು? ಯಾರ ಕಾಲ್ಗಾಗಿ ಈಗ ವೇಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ? ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ. ನಂಬರ್ 2, ಶಾಸಕರ ಟೂರ್ಗೆ ಬಂಡೆ ಅಡ್ಡಿ ಆಗ್ತಿದಾರಾ ಅಥವಾ ಅಡ್ಡಿ ಆದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ ವಿದೇಶ ಪ್ರಯಾಣವೇ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಶಾಸಕರು ಸಚಿವರಿಗೆ ಟೂರ್ಗೆ ಹೋಗೋದಕ್ಕೆ ದುಡ್ಡಿದೆ, ಆದರೆ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಯಾರಿಗೂ ಹಿತಾಸಕ್ತಿ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಾಗ ಸಿದ್ದರಾಮಯ್ಯ ಅವರು ಹೇಳೋದನ್ನ ನೀವು ನಿನ್ನೆ ಎಲ್ಲ ಕೇಳಿಸ್ಕೊಂಡಿದ್ದೀರಿ. ಅವರು ಟೂರ್ಗೆ ಹೋದ್ರೆ ಯಾಕೆ ಬೇಡ ಅನ್ನೋಣ, ಅವ್ರವ್ರ ದುಡ್ಡಲ್ಲಿ ಹೋಗ್ತಾ ಇರ್ಬೋದು, ಹೋಗ್ಲಿ ಬಿಡಿ ಅಂತ ಹೇಳಿ. ಆದರೆ ಪುಟ್ಟರಂಗ ಶೆಟ್ಟಿ ಏನು ಹೇಳಿದ್ರು? ಇದು ಇಲಾಖಾವಾರು ಪ್ರವಾಸ ಅಂತ ಹೇಳಿದರು. ಇದ್ರ ಮಧ್ಯೆ DK ಶಿವಕುಮಾರ್ ಯಾವುದು ಬೇಡ ಅನ್ನುವಂತಹ ಲೆಕ್ಕದಲ್ಲಿ ಅಡ್ಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತು. ಏನಿದು ಲೆಕ್ಕಾಚಾರ ನೋಡೋಣ. ಇನ್ನು 3ನೇ ಸ್ಟೋರಿ, ರಾಹುಲ್ ರಾಜಕೀಯ ಅಂತ್ಯ. ಸದ್ಯ ಪಾರ್ಲಿಮೆಂಟಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ? ರಾಹುಲ್ ಗಾಂಧಿ ಅವರ ನಡೆ ಭಾರೀ ಚರ್ಚಾಸ್ಪದವಾಗ್ತಾ ಇದೆ. ಆಡಳಿತ ಪಕ್ಷದವರು ವಿಪಕ್ಷ ನಾಯಕನ ನಡೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಹೇಗೆ ನಡೆದುಕೋಬೇಕು ಅನ್ನುವಂತಹ ನಡಾವಳಿಗಳ ಬಗ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಪೋಸಿಷನ್ ಲೀಡರ್ಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇವೆಲ್ಲವೂ ಕೂಡ ರಾಹುಲ್ ರಾಜಕೀಯ ಅಂತ್ಯಕ್ಕೆ ಕಾರಣ ಆಗ್ಬಹುದಾ? ಏನ್ ನಡೀತಾ ಇದೆ ಕೇಂದ್ರ ರಾಜಕಾರಣದಲ್ಲಿ ನೋಡೋಣ. CM ಪುತ್ರ ಯತೀಂದ್ರ ಮತ್ತೆ ಸಿದ್ದರಾಮಯ್ಯ ಅವರೇ 5 ವರ್ಷ CM ಅಂತ ಪುನರುಚ್ಚರಿಸಿದ್ದಾರೆ. ಆ ಮಾತು ಕೇಳ್ತಾ ಇದ್ದಂತೆಯೇ DKಶಿ ದೆಹಲಿ ಫ್ಲೈಟ್ ಅನ್ನ ಹತ್ತಿಯಾಗಿದೆ. ಅಚ್ಚರಿ ಅಂದ್ರೆ ಈ ಬಾರಿ ಬಂಡೆಗೆ ದೊಡ್ಡ ಬಲ ಸಿಕ್ಕಿದೆ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ದಾರಿ ಇಲ್ಲ. ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದ್ವಿ. ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಬದಲಾವಣೆ ಜಗದ ನಿಯಮ. ರಾಜಕೀಯದಲ್ಲಿ ಬದಲಾವಣೆ ಹೈಕಮಾಂಡ್ ನಿಯಮ. ಆದ್ರೆ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕದನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾನೂ ಇಲ್ಲ. CM ಬಜೆಟ್ ಮಂಡನೆಗೆ ಸಜ್ಜಾಗಿರುವಂತಹ ಹೊತ್ತಲ್ಲೇ ಪಾಠದ ಆಟ ಮತ್ತೆ ಸದ್ದು ಮಾಡ್ತಾ ಇದೆ. ಇದೀಗ ಅಧಿಕಾರದ ಚದುರಂಗದ ಆಟದಲ್ಲಿ DKಶಿ ಚೆಕ್ ಮ್ಯಾಟ್ ಇಟ್ಟಿದ್ದಾರೆ. ಕುತೂಹಲ ಕೆರಳಿಸಿದ DCM DKಶಿ ದೆಹಲಿ ಭೇಟಿ. ಕೊನೆಗೂ ರಾಹುಲ್ ಸೋನಿಯಾ ಭೇಟಿ ಭಾಗ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ CM ಕುರ್ಚಿಗಾಗಿ ಕುರುಕ್ಷೇತ್ರವೇ ನಡೀತಾ ಇದೆ. ಈ ಯುದ್ಧದಲ್ಲಿ ಗೆಲ್ಲಲೇಬೇಕೆಂದು ಜಿದ್ದಿಗೆ ಬಿದ್ದಿರುವ DKಶಿ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಈ ಬಾರಿ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ದರ್ಶನ ಭಾಗ್ಯವೂ ಕೂಡ ದೊರೆತಿದೆಯಂತೆ. ನನಗೆ CM ಪಟ್ಟ ಕಟ್ಟಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದು ನನ್ನ ಜವಾಬ್ದಾರಿ ಅಂತ ಕೇಳಿದ್ದಾರಂತೆ DKಶಿ. ಒಳಗಡೆ ಏನ್ ಮಾತಾಡಿದೆ ಅಂತ ಹೇಳೋದಿಲ್ಲ, ಬೀದಿಯಲ್ಲಿ ನಿಂತು ರಾಜಕಾರಣ ಮಾಡೋದಿಲ್ಲ. ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ದಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ. ನಾನ್ ಬಂದಿರೋದೇ ರಾಜಕಾರಣ ಮಾಡೋಕೆ. ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ.
ಅಧಿಕಾರ ಹಂಚಿಕೆ ಆಟದಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ತಾಳಮೇಳ ಇಲ್ಲದಂತಾಗಿದೆ. ರಾಜ್ಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಜ್ಜಾಗ್ತಿರೋ ಹೊತ್ತಲ್ಲೇ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಕುಯ್ಗುಟ್ಟಿದೆ. ಈ ಸವಾಲನ್ನ ಮೆಟ್ಟಿ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಹೇಗೆ ಮಂಡಿಸ್ತಾರೆ ಅನ್ನೋದೇ ಸದ್ಯದ ಚಾಲೆಂಜ್. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ನೋಡಿ, ಪಟ್ಟದ ಆಟದಲ್ಲಿ ರಾಹುಲ್ ಗಾಂಧಿಯವರ ಮಾತೇ ನಿರ್ಣಾಯಕ. ಯಾರು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿಬಿಟ್ರೆ ಸಿದ್ದರಾಮಯ್ಯ ಅವರು ಕೂಡ ಚೇರನ್ನ ಬಿಟ್ಕೊಡ್ತಾರೆ. ಆದರೆ ರಾಹುಲ್ ಗಾಂಧಿ ಅಷ್ಟು ಈಸಿಯಾಗಿ ಹೇಳಿಬಿಡ್ತಾರ? ಅಷ್ಟು ಈಸಿಯಾಗಿ ಹೇಳೋ ರೀತಿಯಲ್ಲಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಅವ್ರನ್ನ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತಾ? ಎಲ್ಲ ಇನ್ಪುಟ್ಸು ಕೂಡ ಅವ್ರಿಗೆ ಹೋಗ್ತಾ ಇರುತ್ತೆ. ಏನು ಮಾಡಿದರೆ ಒಳ್ಳೆಯದು, ಏನು ಮಾಡದೇ ಇದ್ರೆ ಒಳ್ಳೆಯದು. ರಾಹುಲ್ ಗಾಂಧಿ ಮೇಲೆ ಡಿಕೆಶಿ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆಯಾ? ಹಾಗಿದ್ರೆ ನಾಯಕತ್ವ ನಿರ್ಧಾರದ ವಿಷಯದಲ್ಲಿ ರಾಹುಲ್ ಪಾತ್ರ ದೊಡ್ಡದೇ. ಅಂತಿಮವಾಗಿ ಅವರ ನಿರ್ಧಾರವನ್ನ ಕೌಂಟ್ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಪರವಾಗಿ ಅಭಿಪ್ರಾಯ ಹೊಂದಿರುವಂಥದ್ದು ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆ ನಿಂತಿದೆ. ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳ್ತಾರಾ? ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳಿ ರಾಹುಲ್ ಗಾಂಧಿ ಓಕೆ ಅಂದ್ಬಿಡ್ತಾರ? ಪ್ರಾಕ್ಟಿಕಲ್ ಬಹಳ ಚೇಂಜ್ ಇದೆ. ಒಬ್ಬ ಮಾಸ್ ಲೀಡರ್ ಆಗಿರುವಂಥ ಸಿದ್ದರಾಮಯ್ಯ ಅವ್ರನ್ನ ಏಕಾಏಕಿ ಕುರ್ಚಿಯಿಂದ ಕೆಳಗಿಳಿಸೋದು ಅಂತಂದ್ರೆ ಇಟ್ಸ್ ವೆರಿ ರಿಸ್ಕ್ ತಗೊಂಡು ಆ ರೀತಿಯ ಕೆಲಸವನ್ನ ಮಾಡಿದರೆ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಏನು? ಪಂಚರಾಜ್ಯ ಚುನಾವಣೆಗಳ ಸಂದರ್ಭ. ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿರುವಂಥ ಸಿದ್ದರಾಮಯ್ಯ ಅವರನ್ನ ನಾವು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ರಾಹುಲ್ ಗಾಂಧಿ. ಈಗ ಅದೇ ಪ್ರಶ್ನೆ, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸೋದೇ ಡಿಕೆಶಿ ಮುಂದಿನ ಸವಾಲು. ಏನ್ ಕಾರಣ ಹೇಳ್ತಾರೆ, ಏನ್ ರೀಸನ್ ಹೇಳ್ತಾರೆ? ಎಸ್, ಈ ಕಾರಣಕ್ಕೆ ನಾನು ಸಿಎಂ ಆಗ್ಬೇಕಪ್ಪ. ಆ ಕೊಡುವಂತ ಕಾರಣಗಳನ್ನ ರಾಹುಲ್ ಗಾಂಧಿ ಅವರು ಒಪ್ಕೊಳ್ಳೋ ರೀತಿ ಡಿಕೆ ಶಿವಕುಮಾರ್ ಮಾಡಬೇಕು. ಅಂದಾಗ ಸಾಧ್ಯವಾಗಬಹುದೋ ಏನು? ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗುವವರೆಗೂ ಸಿದ್ದರಾಮಯ್ಯ ಅವರು ಏನು ಸುಮ್ಮನೆ ಕೂತಿರ್ತಾರ? ಸಿದ್ದರಾಮಯ್ಯ ಅವರು ಕೂಡ ಒತ್ತಡ ಹಾಕ್ಬೋದು. ನೋಡಿ, ಕಾಂಗ್ರೆಸ್ನ ಅವನತಿಯೇ ಆಗುತ್ತೆ. ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ಚೇರಿಂದ ಕೆಳಗಿಳಿಸುವಂತಿಲ್ಲ ಅಂತ ಹೇಳಿದ್ರು ಹೇಳಬಹುದು. ಅದೇ ವಿಚಾರ ಹೈಕಮಾಂಡ್ನ ಅರಿವಿಗೆ ಬಂದು ಈಗ ಸದ್ಯಕ್ಕೆ ತಟಸ್ಥರಾಗಿರಬಹುದು. ಸೊ ಮುಂದಿನ 2 ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಬೇಕೇ ಬೇಕು, ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. 2028ರ ಅಸೆಂಬ್ಲಿ, 2029ರ ಲೋಕ ಎಲೆಕ್ಷನ್ಗಾಗಿ ಈ ನಾಯಕತ್ವ ಬದಲಾವಣೆ ಅನಿವಾರ್ಯ. ದೂರಾಲೋಚನೆಯನ್ನ ಮಾಡಿ ರಾಹುಲ್ ಗಾಂಧಿಗೆ ಈ ರೀತಿ ಮನವರಿಕೆ ಮಾಡೋದಕ್ಕೆ ಡಿಕೆಶಿ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯ ರೀಸನ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪೊಲಿಟಿಕ್ಸ್ ಅಲ್ಲಿ 2+2 = 4 ಆಗಲ್ಲ, ಏನೇನೋ ಆಗ್ಬೋದು. ಈ ರೀತಿಯ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕೊಂಡು ಕೂತಿರಬೇಕು. ಬಹುಶಃ ಅವರು ಈಗಾಗಲೇ ಯೋಚನೆ ಮಾಡಿರಬೇಕು, ಯಾವ ಟೈಮಲ್ಲಿ ಡಿಕೆ ಶಿವಕುಮಾರ್ನ ಸಿಎಂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ಗೆ ಇರಬಹುದು. ಹಿಂಗಾಗಿ ಡಿಕೆ ಶಿವಕುಮಾರ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರವರೆಗೂ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಚೇರನ್ನ ಸ್ವಲ್ಪನೂ ಶೇಕ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಈಗ ಸದ್ಯಕ್ಕೆ ಒಂದು ರೀತಿ ತಲೆನೋವಾಗಿ ಕಾಡ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಡಿಕೆ ಶಿವಕುಮಾರ್ ಅಂತೂ ದೆಹಲಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇಂತಿಷ್ಟು ಕಾರಣಗಳಿಗಾಗಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಮಾತು ಸಹಜ. ರಾಜಕಾರಣದಲ್ಲಿರುವಂಥವ್ರು ಸನ್ಯಾಸಿಗಳಲ್ಲ. ಅಧಿಕಾರದ ವಿಚಾರವಾಗಿ ನೇರ ಪ್ರಸ್ತಾಪವನ್ನ ಮಾಡ್ತಾರೆ. ಅದರಲ್ಲೂ KC ವೇಣುಗೋಪಾಲ್ ಅವರು ಮುಂದೆ ನನ್ನನ್ನು ಸಿಎಂ ಮಾಡಿ ಅಂತ ಕುತ್ಕೊಂಡ್ಬಿಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್. ಇದು ಹೈಕಮಾಂಡ್ ಮುಂದೆ ಒಂದು ರೀತಿ ತಲೆನೋವಾಗಿದೆ. ಏನಾಗ್ಬೋದು ನೋಡ್ಕೊಂಬ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಡಿಕೆಶಿ ಛಲಬಿಡದ ಹೋರಾಟ 2.5 ವರ್ಷ, ಒಂಟಿ ಹರಕೆ, ಒಂದೇ ತಪಸ್ಸು, ನಿತ್ಯವೂ ಒಂದೇ ಮಂತ್ರ, ಒಂದೇ ಕನವರಿಕೆ. ಇದು ಕನಕಪುರದ ರಣಕಲಿ ಬಂಡೆ ಮನಸ್ಸಿನ ಹೊಯ್ದಾಟದಲ್ಲಿ ಕಂಡ ಪ್ರತಿಫಲನದ ಬೆಳಕು.
ಅಂದ್ಹಾಗೆ ಡೆಲ್ಲಿಯಲ್ಲಿ ಲಂಗರು ಹಾಕಿರುವ ಡಿಕೆಶಿಗೆ ಮನದ ಒಲವಿನ ಪೂಜಾ ಫಲ ಫಲಿಸಿದಂತೆ ಕಾಣ್ತಿದೆ. ಫಲ ಏನು ಅನ್ನೋದು ಡಿಕೆಶಿ ಬಾಯ್ಬಿಡ್ತಿಲ್ಲವಾದ್ರೂ ಮುಖವೇ ಮನಸ್ಸಿನ ಕನ್ನಡಿಯಲ್ವಾ, ಅದು ಸಂಭ್ರಮದ ರೂಪದಲ್ಲಿ ಕಾಣಿಸ್ತಿದೆ. ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಸರ್ಕಸ್. ಹೈಕಮಾಂಡ್ನಿಂದ ಡಿಕೆಶಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ಕಾಳಗ. ರಾಜ್ಯ ರಾಜಕೀಯದಲ್ಲಿ ಇದು ಮುಗಿಯದ ಕಾಳಗ, ಅಂತ್ಯಗಾಣದ ಯುದ್ಧ. ಕುರ್ಚಿ ಕಾಳಗದಲ್ಲಿ ಕನಕಪುರ ಬಂಡೆ ಡೆಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಈವರೆಗೆ ಬೇವಿನ ಬೇಗುದಿಯಲ್ಲಿ ಒದ್ದಾಡಿದ್ದ ಕಟ್ಟಪ್ಪ ಹಠ ಹಿಡಿದು ಪಟ್ಟ ಸಾಧಿಸಿದಂತೆ ಕಾಣ್ತಿದೆ. ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಕೆಸಿ ವೇಣುಗೋಪಾಲ್ರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಈ ಸರಣಿ ಭೇಟಿಗಳು ಹೈಕಮಾಂಡ್ ನಾಯಕರ ಜೊತೆಗಿನ ಡಿಕೆಶಿ ಮೀಟಿಂಗ್ಗಳನ್ನ ತೀವ್ರ ಕುತೂಹಲಕ್ಕೆ ಗುರಿಪಡಿಸಿದೆ. ಸಿಎಂ ಮಾಡ್ತೀರಾ ಇಲ್ವಾ? ನಿನ್ನೆ ರಾತ್ರಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ತಮ್ಮ ಹಕ್ಕೊತ್ತಾಯವನ್ನ ಮುಂದಿಟ್ಟಿದ್ದಾರೆ. 2.5 ವರ್ಷಕ್ಕೆಂದು ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ನಿಮ್ಮ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳು ಆಗ್ತಿದೆ. ನಮಗೆ ನೀಡಿದ ವಚನದಂತೆ ಅಧಿಕಾರ ಹಸ್ತಾಂತರ ಆಗಲಿ ಎಂದು ಅಣ್ತಮಾಸ್ ಆರ್ಭಟಿಸಿದ್ದಾರೆ. ಆ ದಿನ ಸಿದ್ದರಾಮಯ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲೇ ವಚನ ನೀಡಿದ್ರು. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಟುಕೊಡ್ತೇನೆ ಎಂದು ಹೇಳಿದ್ರು. ನಿಮ್ಮ ಮಾತಿಗೆ ಓಗೊಟ್ಟು ನಾವು ಒಪ್ಪಿಕೊಂಡಿದ್ದೇವೆ. ಆದ್ರೆ ಈಗ ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡೋದು ಶೋಭೆ ತರಲ್ಲ. ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಶೋಭೆ ತರಲ್ಲ ಎಂದು ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಡಿಕೆಶಿ ಸಿಎಂ ಮಾಡಿ ಎಂದು ಕೇಳಬಾರ್ದ? ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ನಂದೊಂದು ವಾದ ಅಪ್ಪ. ಒಂದ್ಸಲ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತನ್ನಿ. ಸಿದ್ದರಾಮಯ್ಯಗೆ ಇಕ್ಬಾಲ್ ಹುಸೇನ್ ಸವಾಲ್. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟು, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಆವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್. ನಾನು ಹೇಳಿದ್ನಲ್ಲ 3ನೇ ಡೇಟು ತಪ್ಪಾಗಲ್ಲ. ನೀವು ಕೊಡ್ತಾ ಇರೋ ಡೇಟಾ ಏನು ಸರ್ ಅಂತೇಳಿ ನಾನು ಹೇಳಿದ್ನಲ್ಲ, ಯಾರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಾಲಿಗೆಗೆ, ಹೃದಯಕ್ಕೆ, ಅವರು ಅದನ್ನು ಡೇಟನ್ನು ಕೊಡ್ತಾರೆ. ನಾನು ಕೊಡ್ತಾ ಇಲ್ಲ. ಕೊಟ್ಟಿದ್ರು ಮೀರಿದೆ ಡೇಟ್, ಅದು 6-9 ಮೀರಿದೆ. 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 3ನೇ ಡೇಟ್ ತಪ್ಪಾಗಲ್ಲ, ಅತಿ ಶೀಘ್ರದಲ್ಲೇ ಕೊಡ್ತಾರೆ. ಡಿಕೆಶಿ ದೆಹಲಿ ಭೇಟಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿಕೆಶಿ ನಡೆಸುತ್ತಿರುವ ತೀವ್ರ ಪ್ರಯತ್ನಗಳನ್ನ ತೋರಿಸುತ್ತಿದೆ. ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಬ್ರದರ್ಸ್ ತಮ್ಮ ವಾದವನ್ನ ತೀವ್ರವಾಗಿ ಮುಂದಿಟ್ಟಿದ್ದಾರೆ. ಅದಕ್ಕೆ ಫಲ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುಶಃ ಈ ಸರಿ 2ರಲ್ಲಿ 1 ಆಗಲೇಬೇಕು ಅನ್ನೋಂಥ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತಿದೆ. ವೆರಿ ಅಗ್ರೆಸಿವ್ ಆಗಿ ಈ ಒಂದು ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಿದ್ರೆ ಕೊನೆ ಹಂತಕ್ಕೆ ತಲುಪೇ ಬಿಡ್ತಾ ಸಿಎಂ ಯುದ್ಧ. ಇನ್ನ ಮಾತೆಲ್ಲ ಇಲ್ಲ. ಮುಂದಿನ ನಿರ್ಧಾರ 2ರಲ್ಲಿ 1 ಆಗಬೇಕು. ನನ್ನನ್ನು ಸಿಎಂ ಮಾಡ್ತೀರೋ ಇಲ್ವೋ ಹೇಳಿ ಅನ್ನುವಂತಹ ಲೆಕ್ಕಾಚಾರದ ಲೆವೆಲ್ಗೆ ಹೋದಂತಿದೆ. 2 ದಿನಗಳಿಂದ ದೆಹಲಿಯಲ್ಲಿ ಇದ್ದಾರೆ ಡಿ ಕೆ ಬ್ರದರ್ಸ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ ಇವರೆಲ್ಲರ ಜೊತೆಗೆ DCM ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ಬಲು ಜೋರು. ಯಾಕೆ ಸಿಎಂ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ನೋಡಿ. ಆಗಲೇ ಹೇಳ್ತಿದ್ನಲ್ಲ ನಾನು, ಇಂಥ ಕಾರಣಗಳಿಗಾಗಿ ನನ್ನನ್ನು ನೀವು ಸಿಎಂ ಮಾಡಬೇಕು ಅಂತ ಹೇಳಿ ಕಾರಣಗಳನ್ನು ತಿಳಿಸಿದಾರಂತೆ. ಡಿ ಕೆ ಶಿ ಮನವಿಗೆ ಓಕೆ ಅಂದ್ರ ಸೋನಿಯಾ ಮತ್ತು ಪ್ರಿಯಾಂಕಾ. ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಇವನ್ ಪ್ರಿಯಾಂಕಾ ಅವ್ರಿಗೂ ಇದೆಯಂತೆ. ಖರ್ಗೆ ಹೇಳಿದ್ದಕ್ಕೆ ವೇಣುಗೋಪಾಲ್ ಜೊತೆಗೂ ಚರ್ಚೆಯನ್ನ ಮಾಡಿ ಆಗಿದೆ.
ಹಾಗಿದ್ರೆ ಖರ್ಗೆ ವೇಣುಗೋಪಾಲ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ ಡಿ ಕೆ ಶಿವಕುಮಾರ್ಗೆ? ಇವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಇನ್ನ ಒಂದೇ ಹೆಜ್ಜೆ ದೂರ ಅವರು. ಕುರ್ಚಿ ಕದನದಲ್ಲಿ ಒಂದೇ ಒಂದು ಕಾಲ್ ಬಾಕಿ ಇದೆ. ಆ ಕಾಲ್ ಬಂತು ಅಂದ್ರೆ ಸಿಎಂ ಆಗೋದು ಪಕ್ಕ. ದೆಹಲಿಯಿಂದ ಒಂದು ಕರೆ ಬಂದ್ರೆ ಎಲ್ಲವೂ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಬಜೆಟ್ಗೂ ಮೊದಲೇ ಆ ಕಾಲ್ ಬರುತ್ತಾ ಅಥವಾ ಬಜೆಟ್ನ ನಂತರ ಬರುತ್ತಾ? ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಳಿಕ ಆ ಕಾಲ್ ಬರಬಹುದಾ? ಯಾಕಂದ್ರೆ ಈಗಾಗಲೇ ಹಲವು ದಾಖಲೆಗಳನ್ನ ಬರೆಯುವ ಮೂಲಕ ಸಿದ್ದರಾಮಯ್ಯ ದಾಖಲೆಯ ರಾಮಯ್ಯ ಆಗಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಈಗ ವೈಯಕ್ತಿಕವಾಗಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಾಯ್ತು ಅಂದ್ರೆ ಕಾಲ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕರೆ ಬಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಚೇರನ್ನ ಬಿಟ್ಟುಕೊಡ್ಬೇಕಾ? ದೆಹಲಿಯಿಂದ ಕರೆ ಬಂದ್ರೆ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಎಲ್ಲ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿಯೇ ಆ ಕಾಲ್ ಯಾವಾಗ ಬರುತ್ತೆ? ಕಾಲ್ ಬರೋದಕ್ಕಿಂತ ಮುಂಚೆ ಏನಪ್ಪ ಡಿ ಕೆ ಶಿವಕುಮಾರ್ಗೆ ನಾವು ಅಧಿಕಾರವನ್ನು ಕೊಡೋಣ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲಲ್ಲಿ ಅಂತಿಮ ಹಂತದ ಮಾತುಕತೆ ಆಗುತ್ತೆ. ಆ ಅಂತಿಮ ಹಂತದ ಮಾತುಕತೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಇತ್ಯಾದಿ ವರಿಷ್ಠ ಮುಖಂಡರು ಆ ಸಭೆಯಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ವಿಚಾರವಾಗಿ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಟಾಸ್ಕ್, ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಬೇಕು. ನೀವು ಅಧಿಕಾರವನ್ನ ಬಿಟ್ಟುಕೊಡಿ ಅಂತ ಹೇಳಬೇಕು. ಅಧಿಕಾರವನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಓಕೆ ಅಂದ್ರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಎಷ್ಟರ ಮಟ್ಟಿಗೆ ಆಗಬಹುದು? ಅಹಿಂದ ಸಮುದಾಯ ಕೆರಳಿ ನಿಂತರೆ ಕಾಂಗ್ರೆಸ್ನ ಕತೆ ಏನು? ಇವೆಲ್ಲವೂ ಒಂದು ರೀತಿ ಧರ್ಮ ಸಂಕಟ ಕಾಂಗ್ರೆಸ್ನವರಿಗೆ. ನೋಡೋಣ ಯಾವ ರೀತಿಯ ಡಿಸಿಷನ್ ತಗೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ. ಈ ಹೊತ್ತಲ್ಲೇ ಇತ್ತ ಕಾಂಗ್ರೆಸ್ ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದು ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ವಿಷಯ ದೊಡ್ಡ ಗೊಂದಲಕ್ಕೂ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಕೋಟಿ ಕೋಟಿ ಕೊಟ್ಟು ಅಭಿವೃದ್ಧಿಗೆ ಹಣ ಇಲ್ಲದೆ ಏದುಸಿರು ಬಿಡ್ತಾ ಇದೆ. ಆದರೂ ಕೂಡ ಮನಸ್ಸು ಇಚ್ಛೆ ಖರ್ಚು ಮಾಡೋದನ್ನ ಮಾತ್ರ ಬಿಡುತ್ತಿಲ್ಲ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಗೊಂದಲ. ಸ್ವಂತ ಖರ್ಚಿನಲ್ಲಿ ಹೋಗುತ್ತಾರೆ ಎಂದ ಸಿದ್ದು, ಸರ್ಕಾರಿ ಖರ್ಚು ಎಂದು ಹೇಳ್ತಿದ್ದಾರೆ ಶಾಸಕರು. ಶಾಸಕರು ಜನರ ಸಮಸ್ಯೆ ಕೇಳೋದ್ ಬಿಟ್ಟು ಫಾರಿನ್ಗೆ ಹಾರುತ್ತಿದ್ದಾರೆ. ಯಾರ ದುಡ್ಡಲ್ಲಿ ಹೋಗ್ತಾರೆ ಸ್ವಾಮಿ ಅಂತ ಕೇಳಿದ್ರೆ ಅವರದ್ದೇ ದುಡ್ಡು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾವ್ರೆ. ಇಲ್ಲ ಸರ್ಕಾರಿ ದುಡ್ಡಲ್ಲೇ ಹೋಗ್ತಿದ್ದೀವಿ ಅಂತ ಶಾಸಕ ಪುಟ್ಟರಂಗ ಶೆಟ್ಟರು ಸ್ಮೈಲ್ ಮಾಡ್ತಾವ್ರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಅವರು MLA-ಗಳು MLC-ಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಇದೆಯಾ ಸರ್ ಇದು? ಸಚಿವರಾದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪರೇಟ್? ಇಲ್ಲ ಇಲಾಖೆ ಸರ್ಕಾರದಿಂದನೇ. ಕಾಂಗ್ರೆಸ್ ಶಾಸಕರ ಟೂರ್ಗೆ ಹೈಕಮಾಂಡ್ ಗರಂ. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ವಲಯದಲ್ಲೇ ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇವೆ. ಇತ್ತ ಫಾರಿನ್ ಟ್ರಿಪ್ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಚರ್ಚೆ ಜೋರಾಗ್ತಾ ಇದ್ದ ಹಾಗೆ ಎಚ್ಚೆತ್ತ ಹೈಕಮಾಂಡ್ ಫಾರಿನ್ ಟ್ರಿಪ್ ಬಗ್ಗೆ ವರದಿ ಕೇಳಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ತೆರಿಗೆ ದುಡ್ಡು ಶಾಸಕರ ಜಾತ್ರೆ. ವಿದೇಶಕ್ಕಾದರೂ ಹೋಗ್ತಾರೆ, ಏನಾದರೂ ಮಾಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವರು ಎಷ್ಟು ಅಧ್ಯಯನ ನಡೆಸಿ ಬಂದಿದ್ದಾರೆ, ಇಲ್ಲಿವರೆಗೂ ಯಾವ್ಯಾವ ಪುಣ್ಯಾತ್ಮ ಏನೆಲ್ಲ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಿದ್ದಾರೆ. ಎಲ್ಲರೂ ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ, ಏನಕ್ಕೆ? ಅಧ್ಯಯನಕ್ಕೆ. ಯಾವ ಇಲಾಖೆಯನ್ನು ಉದ್ಧಾರ ಮಾಡಿದ್ದೀರಿ ನೀವು ಅಧ್ಯಯನ ಮಾಡಿ? ಕೃಷಿ ಅಧ್ಯಯನಕ್ಕೆ ಅಂತ ಇಸ್ರೇಲ್ಗೆ ಹೋದರು ಈ ಹಿಂದೆ ಕೆಲವರು ಜನ.
ಅದನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು, ಕೃಷಿ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ರಿ? ಇಸ್ರೇಲ್ನ ಒಂದು ಮಾದರಿ ನಮ್ಮ ರಾಜ್ಯದಲ್ಲಿ ಆ ಅಧ್ಯಯನಕ್ಕೆ ಹೋದವ್ರು ಹೇಳ್ಬೇಕಿದನ್ನು. ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಧ್ಯಯನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಇಸ್ರೇಲ್ನ ಮಾದರಿ ಎಲ್ಲಿದೆ ನಮ್ಮಲ್ಲಿ? ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ದುಡ್ಡು. ಇನ್ನು ಎಲ್ಲಿ ಇಸ್ರೇಲ್ ಮಾದರಿ? ನಾವು ಬೆಳೆದಿದ್ದ ಬೆಳೆಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಯಾವ ಮಾದರಿ ತಗೊಂಡು ಏನು ಮಾಡಬೇಕು? ಈಗೂ ಇವರಿಗೆಲ್ಲ ಅಧ್ಯಯನಕ್ಕೆ ಹೋಗ್ತಿದಾರಂತೆ. ದುಡ್ಡು ಯಾರ್ದು? ನಮ್ಮದು. ಜಾತ್ರೆ ಯಾರ್ದು? ಇವ್ರದ್ದು. ಬೆಂಗಳೂರು ಟು ಕಾನ್ಬೆರಾ ವಿಮಾನ 62,660 ರೂಪಾಯಿ. 18 ಶಾಸಕರ ಪ್ರಯಾಣಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? 11,27,880 ರೂಪಾಯಿ. ಕಾನ್ಬೆರಾ ಟು ವೆಲ್ಲಿಂಗ್ಟನ್ 45,945 ರೂಪಾಯಿ. ವೀಕ್ಷಕರೇ, 18 ಶಾಸಕರ ಲೆಕ್ಕ ತಗೊಂಡ್ರೆ 8,27,016 ರೂಪಾಯಿ ಆಯಿತು. ವಾಪಸ್ ಭಾರತಕ್ಕೆ ಬರೋದಕ್ಕೆ 22,55,760 ರೂಪಾಯಿ. 5 ಸ್ಟಾರ್ ಹೋಟೆಲಲ್ಲಿ ಖರ್ಚು 18,887 ರೂಪಾಯಿ. ಅಧ್ಯಯನಕ್ಕೆ ಹೋಗಿರ್ತಾರಲ್ಲ, ಸುಸ್ತಾಗುತ್ತೆ, ಟೀ ಕಾಫಿ ಜ್ಯೂಸು ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಕುಡಿಯೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ. 25 ಶಾಸಕರ ವಾಸ್ತವಕ್ಕೆ 3,39,966 ರೂಪಾಯಿ. 16 ದಿನದ ವಾಸ್ತವ್ಯಕ್ಕೆ 54,39,456 ರೂಪಾಯಿ. ಇದರಲ್ಲಿ ಊಟದ್ದು, ಓಡಾಟದ್ದು, ಖರೀದಿಯದ್ದು, ವಿಮಾನದಲ್ಲಿ ಹೆಚ್ಚುವರಿ ಬ್ಯಾಗೇಜ್ನದ್ದು ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಇಷ್ಟೇ ಲೆಕ್ಕ ಮೇಲಿಂದು. ಈ ದುಡ್ಡನ್ನು ಯಾರು ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡಲ್ಲಿ ಹೋಗಿ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದಾರಂತೆ. ನೋಡೋಣ ಇವರು ಅಧ್ಯಯನಕ್ಕೆ ಹೋಗಿ ಬರಲಿ, ಬಂದ ಮೇಲೆ ಏನೇನು ಅಧ್ಯಯನ ಮಾಡಿದ್ರು ಅಂತ ಕೇಳೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಇದೇ ಪ್ರೈಮ್ ಟೈಮ್ನಲ್ಲಿ ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯವಾಗಿದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಎಂಟ್ರಿಯ ಬೆನ್ನಲ್ಲೇ ಸಚಿವ ವೆಂಕಟೇಶ್ ಉಲ್ಟಾ ಹೊಡೆದಿದ್ದಾರೆ. ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್. ದೆಹಲಿಯಿಂದ ಡಿಸಿಎಂ ಡಿಕೆಶಿ ಕೊಟ್ರ ಗುದ್ದು. ದೆಹಲಿಯಲ್ಲಿ ಕೂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಅದರ ಹೊಡೆತಕ್ಕೆ ಸಿದ್ದರಾಮಯ್ಯ ಟೀಮ್ ಕಂಗಾಲಾಗಿದೆ. ಇದ್ದಕ್ಕಿದ್ದಂತೆ ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್ ಆಗಿದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಪ್ಲಾನ್ ರದ್ದಾಗಿದೆ. ನಾನೇ ಫಾರಿನ್ ಟ್ರಿಪ್ಗೆ ಹೋಗ್ತಿಲ್ಲ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರು ಎಲ್ಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಈ ಇದನ್ನು ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ? ನಮ್ಮ ಮೇಲೆ ಪುಟ್ಟರಂಗಶೆಟ್ಟಿ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದ್ರಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ? ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದರೆ ಹೆಂಗೆ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು ಅಂತ. ಆದ್ದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ. ನಮ್ಮ ದುಡ್ಡಿನಲ್ಲಿ ಫಾರಿನ್ ಟೂರ್ ಹೋಗ್ತೀವಿ. ಪಾಪ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ರು ನನ್ನ ದುಡ್ಡಲ್ಲೇ ಫಾರಿನ್ ಟೂರ್ ಹೋಗ್ತೀನಿ ಅಂತಿದ್ರು. ಅಷ್ಟರಲ್ಲೇ ಟೂರ್ ಕ್ಯಾನ್ಸಲ್ ಆಗಿದೆ. ಹೋಗ್ತಾ ಇದ್ದೀರಿ ಅನ್ನುವಂಥದ್ದು. ಹೌದು. ಯಾವ ಇಲಾಖೆಯಿಂದ ಸರ್? ಹೇಗೆ? ಯಾವ ಇಲಾಖೆಯಲ್ಲಿ ನಾವು ಸ್ವಂತ ಹೋಗ್ತೀವಿ. ಖಾಸಗಿಯಿಂದ ಹೋಗ್ತಾ ಇದ್ದೀರಿ ಸರ್? ಅಲ್ಲ, ಈಗ ಖಾಸಗಿನೂ ಹೋಗೋಕೆ ಹೈಕಮಾಂಡ್ ಇಂದ ಕೂಡ ಅನುಮತಿ ತಗೋಬೇಕು ಅನ್ನೋಂಥದ್ದು ಇದೆ ಅಂತ. ಹೌದು ಸರ್. ಕೊಟ್ಟಿದ್ರೆ ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದಾರಲ್ಲ. ಯಾರು ಮಾತಾಡಿದ್ರು ಸರ್? ಮುಖ್ಯಮಂತ್ರಿಗಳು ಪೇಪರ್ನಲ್ಲಿ ಓದಿನಿ ನಾನು. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅವ್ರು ಸ್ವಂತ ಹೋಗ್ತಾ ಇದ್ದಾರೆ ಹೋಗ್ಲಿ ಅಂತ. ಫಾರಿನ್ ಟೂರ್ ಹೋದ್ರೆ ಯಾವುದೇ ತಪ್ಪೇನಿಲ್ಲ. ನನಗೆ ಯಾವ ಟೂರು ಬೇಡ, ನನಗೇನು ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರು ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಒಟ್ಟಾರೆ ಟೂರ್ ಕ್ಯಾನ್ಸಲ್ ಮಾಡಿಸೋ ಮೂಲಕ ಡಿಕೆಶಿ ಮತ್ತೊಂದು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಆಡೋದಕ್ಕೆ ಅನುಮತಿ ನೀಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. IPL ಪಂದ್ಯ ಆಡಿಸಲು ಸರ್ಕಾರದಿಂದ ಗ್ರೀನ್ ಸಿಗ್ನಲ್. RCB ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಕೂತಿದ್ರು. ಚಿನ್ನಸ್ವಾಮಿಯಲ್ಲಿ ಆಡೋದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ, IPL ಮ್ಯಾಚಸ್ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಫೈನಲಿ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಆಡೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚಸ್ ನಡೆಯುತ್ತೆ. IPL ಪಂದ್ಯ ಆಡಿಸೋದಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ವೆಂಕಟೇಶ್ ಪ್ರಸಾದ್ ಇದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಫೈನಲಿ ವೆಂಕಟೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. 2028ರ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿಯೂ ಹಿಂದುತ್ವದ ಅಲೆಯಲ್ಲಿಯೇ ಎಲೆಕ್ಷನ್ ಎದುರಿಸೋದಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಫೈರ್ ಬ್ರ್ಯಾಂಡ್ ನಾಯಕನನ್ನ ರಾಜ್ಯಕ್ಕೆ ಕರೆತರುತ್ತಿದೆ. ರಾಜ್ಯ ರಾಜಕಾರಣಕ್ಕೆ ಅನಂತ್ ಕುಮಾರ್ ಹೆಗಡೆ ಎಂಟ್ರಿ. ಭರ್ಜರಿ ಲಾಂಚ್ ಮಾಡೋದಕ್ಕೆ ಕೇಸರಿ ಸೇನೆ ತಯಾರಿ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದ, ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವ ಸುದ್ದಿ ಎಂದ್ರೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರೇ ಹೆಗಡೆಗೆ ಬುಲಾವ್ ನೀಡಿದ್ದಾರೆ ಎನ್ನಲಾಗಿದೆ. ಸಂವಿಧಾನದ ಕುರಿತಾದ ಹೇಳಿಕೆ ಹಾಗೂ 2024ರ ಟಿಕೆಟ್ ಕೈತಪ್ಪಿದ ನಂತರ ಅಂತರ ಕಾಯ್ದುಕೊಂಡಿದ್ದ ಹೆಗಡೆಯವರನ್ನ ಮತ್ತೆ ಮುನ್ನೆಲೆಗೆ ತರೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಅನಂತ್ ಕುಮಾರ್ ಹೆಗಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಗೇರಿಗೆ ಟಿಕೆಟ್ ಸಿಕ್ಕ ನಂತರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಉಳಿದಿದ್ರು. ಈಗ ದೆಹಲಿ ಮಟ್ಟದ ನಾಯಕರು ಹೆಗಡೆಯವರನ್ನ ಸಂಪರ್ಕಿಸಿದ್ದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದರೆ ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ, ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ, ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. ಹೈಕಮಾಂಡ್ ಬುಲಾವ್ ನೀಡಿರುವುದು ಮತ್ತೆ ಯಾವುದಾದರೂ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಅಲ್ಲ, ಬದಲಾಗಿ ಸಕ್ರಿಯ ರಾಜಕಾರಣದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂತ ಸೂಚಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನಂತ್ ಕುಮಾರ್ ಹೆಗಡೆ ಅವರು 2024ರ ಚುನಾವಣೆಯ ನಂತರ ರಾಜಕಾರಣದ ಬಗ್ಗೆ ಎಲ್ಲಿಯೂ ಕೂಡ ಒಂದೇ ಒಂದು ಪದವನ್ನು ಮಾತಾಡಿಲ್ಲ, ಯಾವ ಕಾರ್ಯಕ್ರಮದಲ್ಲೂ ಭಾಗಿಯಾಗಿಲ್ಲ. ಭಾಗಿಯಾದರೂ ಕೂಡ ವೈಯಕ್ತಿಕವಾಗಿ ಭಾಗಿಯಾಗಿದ್ದಾರೆ, ಬೇರೆ ರೀತಿಯ ಉದ್ಯಮದಲ್ಲಿ ತೊಡಗಿದ್ದಾರೆ. ಅಲ್ಲಿ ಬಿಜೆಪಿ ಅಂತಾನೂ ಹಾಕ್ತಾ ಇಲ್ಲ, ಬಿಜೆಪಿ ನಾಯಕ ಅಂತಾನೂ ಹಾಕ್ತಾ ಇಲ್ಲ. ಯಾಕೆ ಈ ಮಟ್ಟಿಗೆ ಸೈಲೆಂಟ್ ಆಗಿಬಿಟ್ರು ಹೆಗಡೆ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಈಗ ಅದೇ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಅವರನ್ನ ವಾಪಸ್ ಕರೆತರುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದೆ, ಎಸ್ಪೆಷಲಿ ಬಿಜೆಪಿ ಅಂಗಳದಲ್ಲಿ. ಹೆಗಡೆಯಂತಹ ಪ್ರಭಾವಿ ರಾಜಕೀಯದಿಂದ ನಿವೃತ್ತರಾಗಬಾರದು, ಈ ಕಾರಣಕ್ಕೆ ಅವರನ್ನು ವಾಪಸ್ ಕರ್ಕೊಂಡ್ಬರುವಂಥ ಕೆಲಸ ಆಗ್ತಾ ಇದೆಯಾ, ಮೂಲೆ ಗುಂಪಾಗಬಾರದು ಅಂತ ಭಾವಿಸಿರುವಂಥದ್ದು ಬಿಜೆಪಿಯ ವರಿಷ್ಠರು. 6 ಬಾರಿ ಸಂಸದರಾಗಿದ್ದಂಥವರು, 1 ಸಾರಿ ಕೇಂದ್ರ ಸಚಿವರೂ ಆಗಿರುವಂಥವರು. ಅವರ ಹೇಳಿಕೆಗಳು, ಅವರ ಮಾತಿನಿಂದ, ಫೈರ್ ಬ್ರ್ಯಾಂಡ್ ಮಾತುಗಳಿಂದ ಬಿಜೆಪಿಯಲ್ಲಿ ಭಾರಿ ಫೇಮಸ್ ಆದಂಥವರು. ಅಂಥ ನಾಯಕ ದಿಢೀರಂತ ಸೈಲೆಂಟ್ ಆಗ್ಬಿಟ್ರೆ ಅನ್ನುವಂತಹ ಪ್ರಶ್ನೆ ಬಿಜೆಪಿಗರನ್ನ ಕಾಡ್ತಾ ಇದೆ. 2024ರ ಲೋಕ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗದೇ ಇದ್ದದ್ದಕ್ಕೆ ಇವರು ಸೈಲೆಂಟ್ ಆಗ್ಬಿಟ್ರು.
ಹೆಗಡೆ ಅವರನ್ನ ಮತ್ತೆ ಸಕ್ರಿಯಗೊಳಿಸೋದು ಪಕ್ಷದ ಉದ್ದೇಶ ಆಗಿದೆ. ಹಿಂದುತ್ವದ ವಿಚಾರದಲ್ಲಿ ರಾಜಿ ಇಲ್ಲ ಈ ಫೈರ್ ಬ್ರ್ಯಾಂಡ್ ನಾಯಕ. ಇಂತಹ ನಾಯಕನ ಮೌನ ಪಕ್ಷಕ್ಕೆ ನಷ್ಟ ಉಂಟು ಮಾಡಬಹುದು. ಹಿಂಗಾಗಿ ಇವರನ್ನ ವಾಪಸ್ ತಗೊಂಡ್ಬರಬೇಕು ಅನ್ನೋ ಲೆಕ್ಕಾಚಾರ. ಮೋದಿ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಇವರಿಗಿದೆ. ವಾಜಪೇಯಿ, ಮೋದಿ, ಅಮಿತ್ ಶಾ ಜೊತೆ ನೇರ ಸಂಪರ್ಕ ಒಡನಾಟವನ್ನ ಹೊಂದಿದ್ದವರು ಅನಂತಕುಮಾರ್ ಹೆಗಡೆ. ಈಗಲೂ ಕೂಡ RSS ಗರಡಿಯಲ್ಲಿ ಪಳಗಿರೋದು ಪ್ರಭಾವಿ ನಾಯಕ ಅನಂತಕುಮಾರ್ ಹೆಗಡೆ. ಖಡಕ್ ಭಾಷಣಗಳಿಂದ, ಖಡಕ್ ಮಾತುಗಳಿಂದ, ನೇರ ನುಡಿಗಳಿಂದ ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಬಲ್ಲರು ಅನಂತಕುಮಾರ್ ಹೆಗಡೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ತಮ್ಮದೇ ಪ್ರಬಲ ಹಿಡಿತವನ್ನ ಸಾಧಿಸಿದ್ದಾರೆ. ದಾಖಲೆಯ ಮಟ್ಟದಲ್ಲಿ ಮತಗಳನ್ನು ಗಳಿಸಿ ಗೆದ್ದು ಬಂದಿದ್ದಾರೆ. ರಾಮ ಮಂದಿರ ಹೋರಾಟ, ರಥಯಾತ್ರೆಯ ಸಂದರ್ಭದಲ್ಲಿ ಟೊಂಕ ಕಟ್ಟಿ ನಿಂತ ನಿಪುಣ ಈ ಅನಂತಕುಮಾರ್ ಹೆಗಡೆ. ಭಟ್ಕಳ ಗಲಭೆಗಳ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ನಿಂತವರು ಅನಂತಕುಮಾರ್ ಹೆಗಡೆ. ಗಟ್ಟಿ ನಿಲುವು ಒಂದು ವರ್ಗದ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿತ್ತು. ಇದೇ ಕಾರಣಕ್ಕಾಗಿ ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ಮಣೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ, ಅಥವಾ ಅನಂತಕುಮಾರ್ ಹೆಗಡೆ ಅವರನ್ನ ವಾಪಸ್ ತಗೊಂಡ್ಬರ್ತೀವಿ ಅನ್ನುವಂತ ಒಂದು ಸುದ್ದಿಯನ್ನ ಹರಿಬಿಡುವ ಮೂಲಕ ನಾನೇ, ನನ್ನಿಂದಲೇ ಪಾರ್ಟಿ ಅಂತ ಹೇಳಿಕೊಂಡು ಓಡಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಏನಾದರೂ ಆಗಬಹುದು. ಅನಂತಕುಮಾರ್ ಹೆಗಡೆ ವಾಪಸ್ ಬಂದರೆ ಬಿಜೆಪಿಯಲ್ಲಿಯೇ ಕೆಲವರಿಗೆ ಆಗದೇ ಇರಬಹುದು. ಇನ್ನು ಅನಂತಕುಮಾರ್ ಹೆಗಡೆ ವಾಪಸ್ ಬರಬೇಕು ಅಂತ ಇನ್ನೂ ಒಂದು ವರ್ಗ ಕಾಯ್ತಾ ಇದೆ. ಅವರನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಪ್ರಯತ್ನವನ್ನೂ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ಶಾಕ್ ಬೈರತಿ ಬಸವರಾಜ್. ಈ ರೀತಿ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಪೊಲೀಸರು ಬೈರತಿ ಬಸವರಾಜ್ನನ್ನ ಏರ್ಪೋರ್ಟ್ನಲ್ಲೇ ಫೈನಲಿ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಏರ್ಪೋರ್ಟ್ನಲ್ಲೇ ಬೈರತಿ ಬಸವರಾಜ್ ಅರೆಸ್ಟ್. ಬಿಕ್ಲಿ ಶಿವ ಕೇಸ್ನಲ್ಲಿ ಸಿಲುಕಿ ಕೆಲ ದಿನಗಳಿಂದ ತಲೆಮರೆಸಿಕೊಂಡಿದ್ದ ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜು ಬಂಧನ ಆಗಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಬೈರತಿ ಬಸವರಾಜು ಬಂಧನ ಆಗಿದೆ. ಬೈರತಿ ಬಸವರಾಜ್ ಕೆಲ ದಿನಗಳ ಹಿಂದೆಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ರು. ಸಂಜೆ ಇಂಡಿಗೋ 6E683 ವಿಮಾನದಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದು, ಈ ವೇಳೆ ಎಸಿಪಿ ಹರ್ಷ ನೇತೃತ್ವದ ತಂಡ ಬಂಧಿಸಿದೆ. ಬೆಂಗಳೂರಿಗೆ ಬಂದ ಕೂಡಲೇ ವೈದ್ಯಕೀಯ ಪರೀಕ್ಷೆ. ಬೆಂಗಳೂರಿಗೆ ಬಂದ ಕೂಡಲೇ ಮಾಜಿ ಸಚಿವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ನಾಳೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸುಪ್ರೀಂನಲ್ಲೂ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ರೌಡಿ ಶೀಟರ್ ಬಿಕ್ಲಿ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಸುಪ್ರೀಂ ಶಾಕ್ ಕೊಟ್ಟಿದೆ. ಜಾಮೀನಿಗಾಗಿ ಸುಪ್ರೀಂ ಮೆಟ್ಟಿಲೇರಿದ ಬಿಜೆಪಿ ಶಾಸಕನಿಗೆ ಹಿನ್ನಡೆಯಾಗಿತ್ತು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಸೂಚಿಸಿದೆ. ವಾದವನ್ನೇ ಆಲಿಸದೆ ಬೈರತಿ ಅರ್ಜಿ ವಜಾ. ಈ ಹಿಂದೆ ನಿರೀಕ್ಷಣಾ ಜಾಮೀನು ಪಡೆದಾಗ ಹೇಗಿರಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಈಗ ವಿಚಾರಣೆ ಎದುರಿಸಲೇಬೇಕು ಅಂತ ಹೇಳಿದ ಸುಪ್ರೀಂ ಕೋರ್ಟ್ ವಾದವನ್ನು ಆಲಿಸದೆ ಅರ್ಜಿ ವಜಾಗೊಳಿಸಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಬೆಂಕಿ ಬಿರುಗಾಳಿಯ ಭಾಷಣ ಮಾಡಿದರು. ಮಾತಾಡೋ ಬರದಲ್ಲಿ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡರು. ಅದನ್ನೇ ಬಳಸಿಕೊಂಡು ಬಿಜೆಪಿ ಈಗ ಹೊಸ ದಾಳವನ್ನ ಉರುಳಿಸಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿರ್ತಾರೆ. ಆದರೆ ಇದೀಗ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ವಿರೋಧ ಪಕ್ಷ ನಾಯಕರನ್ನು ವಜಾ ಮಾಡಿ ಬಿಜೆಪಿ ನಿರ್ಣಯದಿಂದ ರಾಹುಲ್ ಕಂಗಾಲ್.
ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಾಲು ಆರೋಪ ಮಾಡಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದ ನಾಯಕರ ಸಂಸತ್ ಸದಸ್ಯತ್ವವನ್ನು ವಜಾಗೊಳಿಸುವಂತೆ ಬಿಜೆಪಿ ನೋಟಿಸ್ ಸಲ್ಲಿಸಿದೆ. ಭಾರತ್ ಮಾತೆಯನ್ನು ಮಾರಾಟಕ್ಕಿಟ್ಟಿದ್ದೀರಿ, ಅದೊಂದೇ ಮಾತಿಗೆ ಕೆರಳಿದ ಕೇಸರಿ ಸೇನೆ. I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि वो देश को तोड़ने वाली साजिशों के साथ, सोरोस के साथ, USAID के साथ, फोर्ड फाउंडेशन के साथ किस तरह से मिलकर देश को गुमराह कर रहे हैं, सेना के मनोबल को गिरा रहे हैं और जितनी विरोधी शक्तियां हैं उनके साथ मिलकर भारत को टुकड़े टुकड़े कर देना चाहते हैं. उसके लिए मैंने एक सब्सटेंसिव मोशन जो है माननीय स्पीकर साहब को मूव किया है. सुಳ್ಳು ಹೇಳೋದ್ರಲ್ಲಿ ರಾಹುಲ್ ಗಾಂಧಿ ಫಂಟಾರ್. झूठ का पुलिंदा है, पूरी तरीके से गलत बातें फैलाते हैं. मैं स्पष्ट करना चाहता हूं कि भारत के हितों को और भारत के किसानों के हितों को पूरी तरीके से संरक्षित रखा गया है. ಮಾತಿಲ್ಲ, ಕತೆ ಇಲ್ಲ, ಮಾಧ್ಯಮಗಳ ಮೇಲೆ ಬೇಸರ. ये आप लोगों को कीवर्ड्स देते हैं क्या? ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕೆರಳಿದ್ದು ವಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿರೋದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿರುವಂಥದ್ದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ವಿರುದ್ಧ ಸಮರ ಸಾರಿರುವಂಥದ್ದು ಕೇಸರಿ ಸೇನೆ. ರಾಹುಲ್ ಸದಸ್ಯತ್ವ ರದ್ದುಗೊಳಿಸುವಂತೆ ನಿಲುವಳಿ ಮಂಡನೆ ಮಾಡೋದಕ್ಕೆ ಬಿಜೆಪಿ ಈಗಾಗಲೇ ಮುಂದಾಗಿದೆ. ಕಾರಣ, ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಬಳಸಿದಂತಹ ಪದಗಳು, ಮಾತಾಡಿದಂತಹ ರೀತಿ, ಇನ್ನು ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರುವಂಥವರನ್ನ ಯಾವ ರೀತಿ ಮಾತಾಡಿಸಬೇಕು, ಯಾವ ರೀತಿ ಸದನದಲ್ಲಿ ಅಡ್ರೆಸ್ ಮಾಡಬೇಕು, ಇವೆಲ್ಲವನ್ನೂ ಕೂಡ ಮರೆತಿದ್ದಾರೆ. ವಿಪಕ್ಷ ನಾಯಕನಾಗಿ ಸಂಸತ್ತಿನಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋ ಸಾಮಾನ್ಯ ಜ್ಞಾನ ರಾಹುಲ್ ಗಾಂಧಿಗೆ ಇಲ್ಲದಾಯ್ತಾ ಅನ್ನುವಂಥದ್ದು ಬಿಜೆಪಿಯವರ ಪ್ರಶ್ನೆ ಆಗಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಟೀಕಿಸಿದ್ದು ರಾಹುಲ್ ಗಾಂಧಿ. ಭಾರತ ಮಾತೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದರು. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಏನು ಮಾತಾಡ್ತಾ ಇದ್ದೀರಿ ರಾಹುಲ್ ಗಾಂಧಿ? ಭಾರತ ಮಾತೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ನೀವು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ? ದೇಶದ ಬಗ್ಗೆ ವಿಪಕ್ಷ ನಾಯಕನಾಗಿ ನಿಮಗೂ ಅಭಿಮಾನ ಇಲ್ಲವಾ? ರಾಜಕಾರಣದಲ್ಲಿ ಟೀಕೆ ಸಹಜ, ಮಾಡಿ. ಆದರೆ ದೇಶ ಅಸ್ಮಿತೆ ಅಂತ ಬಂದಾಗ ಅದನ್ನು ಪಕ್ಕದಲ್ಲಿಟ್ಟು ನಿಮ್ಮ ರಾಜಕೀಯ ವೈರುಧ್ಯವನ್ನ ಈ ಮಟ್ಟಿಗೆ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಒಂದು ವೇಳೆ ಬಿಜೆಪಿ ಅಂದುಕೊಂಡಿದ್ದು ಆಗಿಬಿಟ್ರೆ, ಬಿಜೆಪಿಯವರು ಈ ರೀತಿ ಒಂದು ಅಂದ್ಕೊಂಡಿದ್ದಾರೆ, ಅದು ಆಗಿಬಿಟ್ರೆ ರಾಹುಲ್ ಗಾಂಧಿ ರಾಜಕೀಯ ಜೀವನವೇ ಅಂತ್ಯ. ರಾಹುಲ್ ಗಾಂಧಿ MP ಸ್ಥಾನವನ್ನ ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹ ಆಗಿದೆ. ಜೀವಿತಾವಧಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡಬಾರದು ಅವರಿಗೆ ಅನ್ನುವಂತಹ ಒಂದು ಮಾತು. ಹೀಗೆ ಎಲ್ಲ ರೀತಿಯ ಪ್ರಯತ್ನಗಳು ಈಗ ಆಗ್ತಾ ಇದೆ. ಸಬ್ಕ್ಯಾಂಟಿವ್ ಮೋಷನ್ ಸಲ್ಲಿಸಿದ ನಿಶಿಕಾಂತ್ ದುಬೆ ಇವರ ಒಂದು ಮೆಂಬರ್ಶಿಪ್ಪನ್ನು ಜೀವಿತಾವಧಿಯ ರದ್ದು ಮಾಡಬೇಕು, ಜೀವಿತಾವಧಿವರೆಗೂ ನೀವು MP ಇಲೆಕ್ಷನ್ಗೆ ಫೇಸೇ ಮಾಡಬಾರ್ದು ಅಂದುಬಿಟ್ರೆ ರಾಜಕೀಯ ಅಂತ್ಯ. ಸಂಸದರು ಸಲ್ಲಿಸಿರುವಂಥ ಈ ಒಂದು ಮೋಷನ್ ಅಂದರೆ ಲೋಕಸಭೆ ಅನುಮೋದನೆಗಾಗಿ ಸಲ್ಲಿಸಿರುವಂತಹ ಸ್ವತಂತ್ರ ಪ್ರಸ್ತಾವನೆ ಏನಿದೆ, ಇದನ್ನ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾವನೆ ಸಲ್ಲಿಸಬಹುದಾಗಿದೆ. ಇದು ಪಾಸ್ ಆಗ್ಬಿಟ್ರೆ ಖಂಡಿತವಾಗಿಯೂ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಯಿತು ಅಂತಾನೆ ಲೆಕ್ಕ. ಆದರೆ ಇದನ್ನ ವಿಪಕ್ಷಗಳು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ರಾಹುಲ್ ಗಾಂಧಿಯನ್ನ ಎದುರಿಸೋದಕ್ಕೆ ಆಗದೆ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ನೋಡೋಣ ಕೇಂದ್ರದ ಮುಂದೆ ಈಗ ಇರುವಂತಹ ಅವಕಾಶಗಳು ಏನು,
ರಾಹುಲ್ ಗಾಂಧಿ ತಾವು ಮಾತಾಡಿದಂತಹ ಮಾತುಗಳನ್ನು ಸಮರ್ಥನೆ ಮಾಡ್ಕೊಳ್ತಾರಾ ಅಥವಾ ಮಾತಿನ ಭರದಲ್ಲಿ ಎಡವಟ್ಟು ಮಾಡಿಕೊಂಡೆ ಅಂತ ಕ್ಷಮೆ ಕೇಳ್ತಾರಾ ಹೇಳೋದಕ್ಕಾಗಲ್ಲ. ಇನ್ನು ನೆಕ್ಸ್ಟ್, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಲಾಭ ಭಾರತಕ್ಕೆ ಆಗುತ್ತೆ ಎನ್ನುವಂಥದ್ದು ದೇಶದಾದ್ಯಂತ ಭಾರಿ ಚರ್ಚೆಯಾದಂತಹ ವಿಚಾರ. ಈಗ ಅಮೆರಿಕಾದ ವೈಟ್ ಹೌಸ್ ಈ ಒಂದು ಡೀಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಶೀಟನ್ನು ಪ್ರಕಟಗೊಳಿಸಿದೆ. ಹಾಗಿದ್ರೆ ಅದರಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಭಾರತಕ್ಕೆ ಆಗುವಂಥ ಲಾಭ ಏನು ಈ ಒಪ್ಪಂದದಿಂದ, ನೀವೇ ನೋಡಿ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇದರಲ್ಲಿ ಭಾರತದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಮೂಲಕ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ. ಮೋದಿ ಶರಣಾಗಿದ್ದಲ್ಲ, ದೊಡ್ಡಣ್ಣನೇ ಶರಣಾಗಿದ್ದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವು ಈಗ ಭಾರತೀಯ ರೈತರ ಅಸ್ತಿತ್ವದ ಚರ್ಚೆ ಹುಟ್ಟುಹಾಕಿದೆ. ಈ ಒಪ್ಪಂದದ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನ ಸರ್ಕಾರ ಅಮೆರಿಕಾಗೆ ಮಾರ್ಬಿಟ್ಟಿದೆ ಅಂತ ಆರೋಪಿಸಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆಗಳಿಗೆ ಸಜ್ಜಾಗಿದ್ವು. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳಿದ್ರು. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ದ್ವಿದಳ ಧಾನ್ಯಗಳು ಉಲ್ಲೇಖ ಕೈಬಿಟ್ಟ ಅಮೆರಿಕ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತ ಅಮೆರಿಕ ನಡುವಿನ ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ವೈಟ್ ಹೌಸ್ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಕೆಲವು ದ್ವಿದಳ ಧಾನ್ಯಗಳು ಎಂಬ ಉಲ್ಲೇಖವನ್ನ ಕೈಬಿಟ್ಟಿರುವುದು ಕಂಡುಬಂದಿದೆ. ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಮೆರಿಕದ ಮುಂದೆ ಭಾರತ ಶರಣಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ವಿಪಕ್ಷಗಳ ಆರೋಪವನ್ನ ಮೋದಿ ಸರ್ಕಾರ ಅಲ್ಲಗಳಿತಾ ಇತ್ತು. ಕೃಷಿ ಮತ್ತು ಡೈರಿ ಸೆಕ್ಟರ್ಗಳನ್ನ ತೆರೆದಿಡುವ ಪ್ರಶ್ನೆಯೇ ಇಲ್ಲ, ರೈತರ ಹಿತ ಕಾಪಾಡಿದ್ದೇವೆ ಅಂತ ಮೋದಿಯೇ ಹೇಳಿದ್ರು. ಆದರೂ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ರು. ಕೊನೆಗೆ ಶಂಕದಿಂದಲೇ ತೀರ್ಥ ಬಂದಿದೆ. ಟ್ರಂಪ್ ಸರ್ಕಾರದ ಫ್ಯಾಕ್ಟ್ ಶೀಟ್ನಲ್ಲಿ ಕೃಷಿ ಉತ್ಪನ್ನಗಳೇ ಇಲ್ಲ ಅನ್ನೋದು ಗೊತ್ತಾಗಿದೆ. ವಿಪಕ್ಷಗಳು ಸಂಸತ್ನಲ್ಲಿ ಆಕ್ರೋಶ ಹೊರಹಾಕಿದ್ವು. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸೇರಿದಂತೆ ಹಲವಾರು ರೈತ ಸಂಘಟನೆಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಟೀಕಿಸಿ ಬಂದ್ ಮಾಡಿದ್ವು. ಆ ಹೋರಾಟ ಫಲ ನೀಡಲಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಭಾರತ US ಡೀಲ್ ಅನ್ನ ವಿಪಕ್ಷದವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಟ್ರಂಪ್ ಮುಂದೆ ಶರಣಾಗಿ ಬಿಟ್ಟರು, ಸರೆಂಡರ್ಡ್ ಅಂತ ಹೇಳಿ. ಆದರೆ ಸ್ವತಃ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಯಾರೆಲ್ಲ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನ ಕಣ್ಣು ತೆರೆದು ನೋಡಬೇಕು. ಆ ಒಂದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ಗಮನಿಸಬೇಕು. ಇದನ್ನೆಲ್ಲ ನೋಡಿದರೆ ಮೋದಿಗೆ ಟ್ರಂಪ್ ಶರಣಾದ್ರು ಅನ್ನುವಂತಹ ಲೆಕ್ಕಾಚಾರ ಸ್ಪಷ್ಟವಾಗುತ್ತೆ. ಭಾರತ ಅಮೆರಿಕಾದ ಮಧ್ಯೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಡೆದಿದೆ ವೀಕ್ಷಕರೇ. ಭಾರತ ಅಮೆರಿಕಾದ ಫ್ಯಾಕ್ಟ್ ಶೀಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲ ಫ್ಯಾಕ್ಟ್ ಶೀಟ್ ನಲ್ಲಿ ಡ್ರೈಡ್ ಡಿಸ್ಟಿಲರ್ಸ್ ಗ್ರೇನ್ ಇತ್ತು, ಅಂದರೆ ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ಕೆಲವು ಬೇಳೆಗಳು, ಎಣ್ಣೆ, ವೈನ್, ಮದ್ಯಪಾನ ಪದಾರ್ಥ, ಕೆಲ ಉತ್ಪನ್ನಗಳು ಸೇರಿದೆ. 500 ಶತಕೋಟಿ $ಗಿಂತ ಹೆಚ್ಚಿನ ಇಂಧನ ಇತ್ತು. ಕೃಷಿ, ಕಲ್ಲಿದ್ದಲು ಮತ್ತು ಇತರೆ ಉತ್ಪನ್ನ ಖರೀದಿ ಮಾಡೋದಕ್ಕೆ ಬದ್ಧವಾಗಿತ್ತು. ನಿನ್ನೆಯ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಅಲ್ಲಿ ಬೇಳೆ ಉಲ್ಲೇಖವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬದಲಾವಣೆಯಾಗಿದೆ. ಭಾರತ ಬದ್ಧ ಅನ್ನುವಂಥ ಪದ ಏನಿತ್ತು, ಈಗ ಭಾರತ ಉದ್ದೇಶಿಸಿದೆ ಅಂತ ಬದಲು ಮಾಡಲಾಗಿದೆ. ಈ ರೀತಿ ಬದಲಾವಣೆ ಆಗಿದೆ. ಇದನ್ನ ನಾವು ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು ಅಲ್ಲ, ವೈಟ್ ಹೌಸ್ ದ ಫ್ಯಾಕ್ಟ್ ಶೀಟ್ ಸಾರಿ ಹೇಳ್ತಾ ಇರುವಂಥದ್ದು ವೀಕ್ಷಕರೇ. ಮುಂದೆ ಪ್ರಾಣಿ ಪ್ರಿಯರು ಹಾಗೆ ಸುಮ್ಮನೆ ತಮ್ಮ ಮನೆಗಳಲ್ಲಿ ನಾಯಿಗಳನ್ನ ಸಾಕುವಂತಿಲ್ಲ. ಅವರಿಗೆ ಇನ್ಮುಂದೆ ಹೊಸ ರೂಲ್ಸ್ಗಳು ಜಾರಿಯಾಗುತ್ತೆ.
ಬೆಂಗಳೂರಿನಲ್ಲಿ ನಾಯಿ ಸಾಕೋದಕ್ಕೂ ಹೊಸ ರೂಲ್ಸ್ ಜಾರಿಗೆ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಲೈಸೆನ್ಸ್ ಕಡ್ಡಾಯ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ಇದರಿಂದ ಮನೆಯಲ್ಲಿ ನಾಯಿ ಸಾಕೋರಿಗೆ ಹೊಸ ಟೆನ್ಷನ್ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ನಾಯಿ ಸಾಕೋರಿಗೆ ರೂಲ್ಸ್ ಏನು? ಬೆಂಗಳೂರಿನಲ್ಲಿ ಇನ್ಮುಂದೆ ನಾಯಿ ಸಾಕೋದಕ್ಕೂ ಕೂಡ ರೂಲ್ಸ್ಗಳು ಜಾರಿಗೆ ಬರ್ತಾ ಇದೆ. ಸಾಕು ನಾಯಿಗೆ ಮೈಕ್ರೋಚಿಪ್ ಅಳವಡಿಸೋದು ಕಡ್ಡಾಯವಾಗಿರುತ್ತೆ. ಮಾಲೀಕರು ತಮ್ಮ ಖರ್ಚಲ್ಲೇ ಮೈಕ್ರೋಚಿಪ್ಗಳನ್ನು ಖರೀದಿ ಮಾಡಬೇಕು. ತಾವು ಸಾಕುವ ನಾಯಿಗಳಿಗೆ, ಸಾಕು ನಾಯಿಗೆ ಕಡ್ಡಾಯವಾಗಿ ರೇಬಿಸ್ ಲಸಿಕೆಯನ್ನು ಹಾಕಿಸಲೇಬೇಕು. ಲಸಿಕೆ ಹಾಕಿದ್ದಕ್ಕೆ ಪಶು ವೈದ್ಯರಿಂದ ದೃಢೀಕರಣವನ್ನು ಪಡಿಬೇಕು. 12 ತಿಂಗಳಿಗಿಂತ ದೊಡ್ಡ ನಾಯಿಗಳಿಗೆ ಸಂತಾನಹರಣ ಕಡ್ಡಾಯವಾಗಿ ಮಾಡಿಸಲೇಬೇಕು. ಒಂದು ಮನೆಯಲ್ಲಿ 3ಕ್ಕಿಂತ ಹೆಚ್ಚು ನಾಯಿಗಳನ್ನು ಸಾಕುವಂತಿಲ್ಲ. 3ಕ್ಕಿಂತ ಹೆಚ್ಚು ನಾಯಿಗಳಿದ್ದರೆ ಜಿಬಿಎ ಅಧಿಕಾರಿಗಳು ಬರ್ತಾರೆ. ಹೆಚ್ಚುವರಿ ನಾಯಿಗಳನ್ನು ವಶಕ್ಕೆ ಪಡೆದು ಪ್ರಾಣಿ ಕೇಂದ್ರಕ್ಕೆ ಕಳಿಸ್ತಾರೆ. ನಾಯಿಗಳು ಇರುವ ಜಾಗ ಯಾವಾಗಲೂ ಸ್ವಚ್ಛವಾಗಿರಬೇಕು. ವಾಕಿಂಗ್ಗೆ ಕರೆದೊಯ್ದರೆ ಕತ್ತಿಗೆ ಹಗ್ಗ ಅಥವಾ ಚೈನ್ ಕಟ್ಟಲೇಬೇಕು. ವಾಕಿಂಗ್ ವೇಳೆಯಲ್ಲಿ ನಾಯಿ ರಸ್ತೆಯಲ್ಲಿ ಗಲೀಜು ಮಾಡಿದರೆ ನಾಯಿಗಳ ಮಾಲೀಕರೇ ಆ ಗಲೀಜನ್ನು ಸ್ವಚ್ಛ ಮಾಡಬೇಕು. ಗಲೀಜನ್ನು ಸ್ವಚ್ಛ ಮಾಡಬೇಕಾದಂತಹ ಕೆಲಸ ಆಗುತ್ತೆ. ಮಾಡಲಿಲ್ಲ ಅಂತಂದ್ರೆ ದಂಡ ವಿಧಿಸಲಾಗುತ್ತೆ. ನಾಯಿ ತಪ್ಪಿಸ್ಕೊಂಡು ಓಡಾಡಿದರೆ ಜಿಬಿಎ ವಶಕ್ಕೆ ಪಡೆಯುತ್ತೆ. 72 ಗಂಟೆಯೊಳಗೆ ಬಿಡಿಸ್ಕೊಂಡ್ರೆ 1000 ರೂಪಾಯಿ ದಂಡ ಕಟ್ಟಬೇಕು. 72 ಗಂಟೆಯ ನಂತರ ಪ್ರತಿದಿನ 200 ರೂಪಾಯಿ ದಂಡ ಪಾವತಿಸಬೇಕಾಗುತ್ತೆ. ಇದು ಹೊಸ ರೂಲ್ಸ್. ಸೊ ಈ ರೀತಿಯ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ನಾಯಿ ಸಾಕುವಂಥವರು ಈ ಎಲ್ಲ ರೂಲ್ಸ್ಗಳ ಬಗ್ಗೆ ಗಮನ ಹರಿಸಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH